ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಎಲ್ಲ ಗದ್ಯಗಳ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೆಯ ಗದ್ಯ ಮುಟ್ಟಿಸಿಕೊಂಡವನು. ಲೇಖಕರು ಪಿ ಲಂಕೇಶ್ ಅವರು. 1 ಅಂಕದ ಪ್ರಶ್ನೋತ್ತರಗಳು. ಬಸಲಿಂಗನ ಹೆಂಡತಿಯ ಹೆಸರೇನು? ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಬಸಲಿಂಗನಿಗೆ ಕಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು, ಅಥವಾ ಕಣ್ಣು ಬೇನೆ ಅಂತ ಬರೆದ್ರೂ ಸಹಿತ ಸರಿಯಾದ ಉತ್ತರನೇ. ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ಬಸಲಿಂಗನಿಗೆ ಮೊದಲು ಎಡಗಣ್ಣಿನಲ್ಲಿ ನೋವು ಆರಂಭವಾಯಿತು. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು? ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ನೋಡಿ, ಗಮನಿಸಿ, ಇದೇ ಥರನೇ ಬರಿಬೇಕು. ಬರೀ ತಿಮ್ಮಪ್ಪ ಅಂತ ಬರಿಬಾರ್ದು, ಡಾಕ್ಟರ್ ತಿಮ್ಮಪ್ಪ ಅಂತಲೇ ಬರಿಬೇಕು. ಪ್ರಶ್ನೆ 5. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು? ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗಿದ್ದ ಅಭಿಪ್ರಾಯವೆಂದರೆ, ಸರ್ಕಾರಿ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂಬುದು. ಇಲ್ಲಿ ಬಸಲಿಂಗನ ಅಭಿಪ್ರಾಯ ಏನಿತ್ತೋ ಅದನ್ನು ಯಥಾವತ್ತಾಗಿ ನಾವು ಬರಿತಾ ಇದ್ದೀವಿ. ಹಾಗಾಗಿ ಜೋಡಿ ಉದ್ಧರಣ ಚಿಹ್ನೆಯನ್ನು ನಾವಿಲ್ಲಿ ಬಳಸಬೇಕಾಗುತ್ತೆ. ಅದನ್ನು ಗಮನಿಸಿ ನೀವು ಕೂಡ ಈ ಪ್ರಶ್ನೆಗೆ ಉತ್ತರ ಬರಿಬೇಕಾದ್ರೆ ಇದೇ ರೀತಿಯಾಗಿ ಜೋಡಿ ಉದ್ಧರಣ ಚಿಹ್ನೆಯನ್ನು ಬಳಸಿ ಬರಿಬೇಕು. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ತಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲವೆಂದು ಸುಳ್ಳು ಹೇಳಿದನು. ಬಸಲಿಂಗನು ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಬಸಲಿಂಗನು ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಲಿಂಗಾಯತ ಜಾತಿಯ ರುದ್ರಪ್ಪ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು? ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು. ಇಲ್ಲಿ ಮಾನಸಿಕ ಸ್ತರ ಅಂತಂದರೆ ಮಾನಸಿಕ ಹಂತ ಅಂತ. ಬಸಲಿಂಗನಿಗೆ ಮೊದಲು ದೇಹದಲ್ಲಿತ್ತು ಕಾಯಿಲೆ, ಅಂದರೆ ಅವನ ಕಣ್ಣು ಬೇನೆ. ಅದಾದ ಮೇಲೆ ತಾನು ಕೆಳಜಾತಿಗೆ ಸೇರಿದಂತಹ ವೈದ್ಯರನ್ನು ಮುಟ್ಟಿಸ್ಕೊಂಡು ಬಿಟ್ಟೆ ಅನ್ನೋ ಒಂದು ಮನೋಭಾವನೆ ಅವನೊಳಗೆ ಯಾವಾಗ ಬಂತೋ ಆ ಕಾಯಿಲೆ ಏನಾಯಿತು? ಮಾನಸಿಕ ಕಾಯಿಲೆ ಆಯಿತು. 9ನೇ ಪ್ರಶ್ನೆ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು? ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪ ಎಂಬ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು. ಕೊನೆ ಪ್ರಶ್ನೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ವಿದ್ಯಾರ್ಥಿಗಳೇ, ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ? ಯಾಕೆ ಅಂತಂದರೆ ಅದು ಕೃಷಿ ಸಮಯವಾಗಿತ್ತು, ಅಂದರೆ ವ್ಯವಸಾಯ ಮಾಡೋ ಕಾಲ ಆಗಿತ್ತು. ಒಂದು ವೇಳೆ ಬಸಲಿಂಗ ಉಳುಮೆ ಮಾಡೋದನ್ನ 4 ದಿನ ತಡ ಮಾಡಿದ್ರೆ ನೇಗಿಲಿನ ತುದಿ ನೆಲದಲ್ಲಿ ನಾಟೋದು ಕಷ್ಟ ಆಗ್ತಾ ಇತ್ತು. ಅಲ್ಲದೆ ಆತನ 2 ಎತ್ತುಗಳು ಒಂದಕ್ಕಿಂತ ಒಂದು ಸೋಮಾರಿಗಳಾಗಿದ್ದವು. ಅವುಗಳನ್ನು ಆತ ಸಾಟಿ ಮಾಡಲು, ಸಾಟಿ ಅಂದರೆ ವಿನಿಮಯ, ಎಕ್ಸ್ಚೇಂಜ್ ಅಂತ, ಸಾಟಿ ಮಾಡೋದಿಕ್ಕೆ ಆಲೋಚಿಸುತ್ತಿದ್ದ. ಅಲ್ಲದೆ ಮಗುವಿನ ಕೆಮ್ಮಿನ ಸಮಸ್ಯೆ ಜೊತೆಯಲ್ಲಿ ಆತನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತ್ತು. ಈ ಎಲ್ಲ ಸವಾಲುಗಳನ್ನು ಆತ ಎದುರಿಸಬೇಕಾಗಿತ್ತು. ಹಾಗಾಗಿನೇ ಬಸಲಿಂಗನಿಗೆ ಅದು ಬಿಡುವಿಲ್ಲದ ಕಾಲವಾಗಿತ್ತು. 2ನೇ ಪ್ರಶ್ನೆ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಏನು ಮಾಡಿದರೂ ಕೆಮ್ಮು ಕಡಿಮೆಯಾಗುತ್ತಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. 3ನೇ ಪ್ರಶ್ನೆ. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು? ಇಲ್ಲಿ ಗೌಣ ಅಂತಂದರೆ ಶೂನ್ಯ, ಲೆಕ್ಕಕ್ಕಿಲ್ಲದ್ದು ಅಂತ.
ಬಸಲಿಂಗನಿಗೆ ಆತನ ಕಷ್ಟದ ಮುಂದೆ ಉಳದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಗೌಣವಾಗಿ ಕಾಣತೊಡಗಿದವು. ಬಸಲಿಂಗನಿಗೆ ಅವನದೇ ಆದಂಥ ಕಷ್ಟಗಳಿದ್ದೋ, ಕಣ್ಣು ನೋವಿತ್ತು. ಹಾಗಾಗಿ ಅವನಿಗೆ ಉಳದೇ ಇರೋ ನೆಲ ಆಗಲಿ, ಮಗುವಿನ ಕಾಯಿಲೆ ಆಗಲಿ, ಅವನ ಕಣ್ಣು ನೋವಿನ ಮುಂದೆ ಅವೆಲ್ಲ ಲೆಕ್ಕಕ್ಕಿಲ್ಲದ ಹಾಗೆ ಆದವು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದರು. ಪರವಾಗಿಲ್ವಾ ಅಂತ ಯಾಕಂತಾರೆ ಅಂತಂದರೆ, ಏನೇ ಆಪರೇಷನ್ ಆಗಬೇಕಾದ್ರೂ ವೈದ್ಯರು ರೋಗಿಯ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಒಪ್ಪಿಗೆ ತಗೊಂಡೇ ಆಪರೇಷನ್ ಮಾಡಬೇಕು. ಹಾಗಾಗಿನೇ ಆಪರೇಷನ್ ಆಗಬೇಕಾಗಿದೆ, ಪರವಾಗಿಲ್ವಾ, ನಿನಗೇನು ತೊಂದರೆ ಇಲ್ವಾ, ಮಾಡ್ಬೋದಾ ಅನ್ನೋ ಅರ್ಥದಲ್ಲಿ ಪರವಾಗಿಲ್ವಾ ಅಂತ ಕೇಳ್ತಾರೆ. 5ನೇ ಪ್ರಶ್ನೆ, ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ರಾದ್ದಾಂತ ಅಂದರೆ ಜಗಳ ಅಂತ. ಬಸಲಿಂಗನಿಗೆ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದವರೆಂಬುದು ತಿಳಿದಿರುವುದಿಲ್ಲ. ಆದರೆ ಬಸಲಿಂಗನ ಹೆಂಡತಿ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಗೆ ಅಂದರೆ ಕೆಳಜಾತಿಗೆ ಸೇರಿದವರು ಎಂಬುದು ತಿಳಿಯುತ್ತದೆ. ಒಬ್ಬ ಹೊಲೆಯ ಜಾತಿಯವನನ್ನ ಮುಟ್ಟೋದು ಮೈಲಿಗೆ ಅಂತಂದರೆ ಸೂತ್ಕ ಅಂತ ಅನ್ನೋ ಜಾತಿಯ ಭಾವನೆ ಹೊಂದಿದ್ದ ಆಕೆ ಈ ವಿಷಯ ತಿಳಿದಾಗ ರಾದ್ದಾಂತವನ್ನ ಎಬ್ಬಿಸ್ತಾಳೆ. ತಲೆಗೆ ಸ್ನಾನ ಮಾಡಬೇಕು ಅಂತ ಜಗಳ ಮಾಡ್ತಾಳೆ. ಅನ್ಯ ಡಾಕ್ಟರುಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಕೆಲವು ಡಾಕ್ಟರುಗಳು ಇದಕ್ಕೆ ಆಪರೇಷನ್ನೇ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದರು. ಔಷಧಿ ನೀಡಿ ಹಿತವಚನ ಕೊಟ್ಟರು. 7ನೇ ಪ್ರಶ್ನೆ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದರು. ನೋಡಿ, ಅವ್ರು ಹೇಳಿರೋ ಮಾತುಗಳು ಏನಿದಾವೋ ಅದಷ್ಟನ್ನು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕಬೇಕು. ಅದೇ ರೀತಿ ಯಥಾವತ್ತಾಗಿ ಬರಿಬೇಕಾಗುತ್ತೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು? ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತ್ತು. ಖಚಿತವಾಗಿ ಗೊತ್ತಾಯಿತು ಅಂತ. ವಿದ್ಯಾರ್ಥಿಗಳೇ, 2ನೆಯ ಗದ್ಯವನ್ನು ನೋಡೋಣ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಅವರು ಬರೆದಿರ್ತಕ್ಕಂಥದ್ದು. 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಆನುಷಂಗಿಕ ಗುಣ ಯಾವುದು? ಆನುಷಂಗಿಕ ಅಂತಂದರೆ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಅಂತ. ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಬ್ರಿಟಿಷರಿಗೆ ಆನುಷಂಗಿಕವಾಗಿ ಹಾಯ್ದು ಬಂದಿರುವ ಗುಣ. 2ನೇ ಪ್ರಶ್ನೆ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಷ್. ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ? ಮಾರ್ಷ್ ವಾಲ್ಪರೈಗೆ ಬಂದದ್ದು 1890ರಲ್ಲಿ. ಮಾರ್ಷ್ನ ಜೊತೆಗಾರನ ಹೆಸರೇನು? ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿಗಳು. ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು? ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡಗಳ ರೂಪದಲ್ಲಿ ಬಂದವು. 2 ಅಂಕದ ಪ್ರಶ್ನೋತ್ತರಗಳು. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಗಗನಚುಂಬಿ ಮರಗಳಿಂದ ಕೂಡಿದ್ದು, ಈ ಮರಗಳ
ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯಕಿರಣಗಳು ಸೆಣಸುತ್ತಿದ್ದವು. ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು, ಅದರ ಏಕತಾನತೆ ಮುರಿಯುವ ಶೋಲಾಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿವ ಹಳ್ಳ ಕೊಳ್ಳಗಳು, ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ಬ್ರಿಟಿಷರು ಬರೋದಿಕ್ಕೂ ಮೊದಲು ವಾಲ್ಪರೈ ಅನ್ನೋ ಒಂದು ಕಾಡೇನಿತ್ತೋ ಗಗನಕ್ಕೆ ಚುಂಬಿಸುವ ಹಾಗೆ, ಅಂದರೆ ಆಕಾಶಕ್ಕೆ ಮುತ್ತಿಡುವ ಹಾಗೆ ಅಷ್ಟು ಎತ್ತರವಾಗಿ ಮರಗಳು ಬೆಳೆದಿದ್ವಂತೆ. ಈ ಮರಗಳ ಮೇಲ್ಛಾವಣಿಯನ್ನ, ಅಂದರೆ ಆ ಮರಗಳು ಏನು ವಿಶಾಲವಾಗಿ ಮೇಲ್ಭಾಗದಲ್ಲಿ ಹರಡ್ಬಿಟ್ಟಿದ್ವೋ ಅದನ್ನ ಭೇದಿಸ್ಕೊಂಡು ಆ ಕಾಡಿನ ಭೂಮಿಯನ್ನ ಸ್ಪರ್ಶ ಮಾಡೋದಿಕ್ಕೂ ಸಹಿತ ಸೂರ್ಯ ಕಿರಣಗಳು ಸೆಣಸಾಡ್ತಾ ಇದ್ವಂತೆ. ಅಂದರೆ ಆ ಮರದ ರೆಂಬೆ ಕೊಂಬೆಗಳು ಅಷ್ಟು ದಟ್ಟವಾಗಿ ಹರಡ್ಬಿಟ್ಟಿದ್ವಂತೆ. ಬರೀ ಇಷ್ಟು ದಟ್ಟವಾದ ಕಾಡೇ ಇರಲಿಲ್ಲ, ಮಧ್ಯದಲ್ಲಿ ಹುಲ್ಲುಗಾವಲುಗಳ ಅನಂತ ಬಯಲು. ಅನಂತ ಬಯಲು ಅಂತಂದ್ರೆ ಕೊನೆನೇ ಇಲ್ಲ, ಕಣ್ಣು ಹಾಯಿಸಿದಷ್ಟೂ ದೂರಕ್ಕೆ ಹುಲ್ಲುಗಾವಲನ್ನೇ ಕಾಣಿಸುತ್ತೆ. ಆ ರೀತಿ ಹುಲ್ಲುಗಾವಲುಗಳ ಅನಂತ ಬಯಲು ಕೂಡ ಇತ್ತಂತೆ. ಅದರ ಏಕಸ್ವಾಮ್ಯತೆಯನ್ನ ಮುರಿದು ಹಾಕುವ ಹಾಗೆ ಶೋಲಾ ಕಾಡುಗಳು, ಶೋಲಾ ಫಾರೆಸ್ಟ್ ಅಂತ ಹೇಳ್ತೀವಿ, ಅದು ಕೂಡ ಇತ್ತಂತೆ. ಈ ಪರ್ವತ ಸಾಲುಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದ ಹಾಗೆ. ಅಕ್ಷಾಂಶ ಅಂತಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂತಹ ಅಡ್ಡಗೆರೆಗಳು, ರೇಖಾಂಶ ಅಂತಂದ್ರೆ ಉದ್ದಗೆರೆಗಳು. ಅದನ್ನೇ ನಾವು ಲಾಂಗಿಟ್ಯೂಡ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ಆ ಕಾಡೊಳಗಡೆ ಬೆಟ್ಟ ಗುಡ್ಡಗಳ ಸಂಧಿಯಿಂದ ಸಣ್ಣ ಸಣ್ಣ ಜರಿ ತೊರೆ ಹಳ್ಳ ಕೊಳ್ಳಗಳೆಲ್ಲನೂ ಎಲ್ಲಾ ಕಡೆಯಿಂದನೂ ಹರಿತಾ ಇದ್ವಂತೆ. ಅದು ನೋಡೋದಿಕ್ಕೆ ಅಕ್ಷಾಂಶ ರೇಖಾಂಶ ಗೆರೆಗಳು ಬರದ ಹಾಗೆ ದೂರದಿಂದ ಕಾಣಿಸ್ತಾ ಇತ್ತಂತೆ. ನಾನು ಆಗ್ಲೇ ಹೇಳಿದೆ, ಮರಗಳು ಎಷ್ಟು ದಟ್ಟವಾಗಿ ಹರಡಿದ್ದು ಅಂತಂದ್ರೆ ಒಂದು ಸೂರ್ಯನ ಕಿರಣನೂ ಒಳಗೆ ಬರೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ಹಾಗಾಗಿನೇ ಆ ಕಾಡೊಳಕ್ಕೆ ಹೋದ್ರೆ ಕಗ್ಗತ್ಲಂತೆ. ಹಗಲಿನ ಸಮಯದಲ್ಲಿ ಒಳಗಡೆ ಹೋದ್ರೂ ಸಹಿತ ಒಂದು ಬೆಳಕಿನ ಕಿರಣವೂ ಸಹಿತ ಕಾಣಿಸ್ತಾ ಇರ್ಲಿಲ್ವಂತೆ. ಯಾಕಂದ್ರೆ ಕಾಡು ತುಂಬಾ ದಟ್ಟವಾಗಿತ್ತು, ಒತ್ತೊತ್ತಾಗಿ ಬೆಳೆದ್ಬಿಟ್ಟಿದ್ದೋ ಮರಗಳು ಸೂರ್ಯನ ಕಿರಣಗಳನ್ನ ಒಳಗಡೆ ಬಿಟ್ಕೊಡ್ತಾ ಇರ್ಲಿಲ್ಲ. ಕಾಡೊಳಕ್ಕೆ ಹೋದ್ರೆ ಕತ್ತಲೇ ಕತ್ತಲು. ಅದು ಹೇಗೆ ಎಂಥ ಕತ್ಲು ಅಂತಂದ್ರೆ, ನಾವು ಆಫ್ರಿಕಾ ಕಾಂಟಿನೆಂಟ್ ಅಂದ್ರೆ ಆಫ್ರಿಕಾ ಖಂಡವನ್ನ ಕಗ್ಗತ್ತಲ ಖಂಡ ಅಂತಾನೆ ಕರಿತೀವಿ. ಆ ರೀತಿ ಅನ್ಸೋದಂತೆ. ಈ ವಾಲ್ಪರೈ ಕಾಡಿನ ಪ್ರದೇಶದ ಒಳಗಡೆ ಹೋದ್ರೆ ನಾವೇನೋ ಆಫ್ರಿಕಾ ಖಂಡದಲ್ಲಿ ಏನಾದರೂ ಇದ್ದೀವೇನೋ ಅನ್ನೋ ಥರ ಅನಿಸ್ತಿತ್ತಂತೆ. ಹಾಗಾಗಿನೇ ಜನ ಎದುರುಕೊಂಡು ಯಾರೂ ಆ ಪ್ರದೇಶದ ಹತ್ರ ಹೋಗ್ತಾ ಇರ್ಲಿಲ್ವಂತೆ. ಅದು ಹೊರಗಡೆ ಜನರಿಗೆ ಯಾರಿಗೂ ಪರಿಚಯದಲ್ಲಿ ಇರಲಿಲ್ಲ, ಒಂದು ಅಜ್ಞಾತ ಸ್ಥಳವಾಗಿ ಉಳ್ಕೊಂಡ್ಬಿಟ್ಟಿತ್ತು ವಾಲ್ಪರೈ ಅಂತಕ್ಕಂಥದ್ದು. ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಹೀಗಿತ್ತು. ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಆದಿವಾಸಿಗಳು ಮಾರ್ಷ್ನ ಕುದುರೆಯ ಕುರಪುಟದ, ಅಂದರೆ ಆ ಕುದುರೆಯ ಹೆಜ್ಜೆಯ ಸಪ್ಪಳದ ಸದ್ದಿಗೆ ಶಬ್ದಕ್ಕೆ ದಿಗಿಲುಗೊಂಡರು, ಭಯಗೊಳ್ತಾರೆ. ಯಾಕೆಂದ್ರೆ ಆ ಕುದುರೆಯಂಥ ಪ್ರಾಣಿ ಅವರು ಅದುವರೆಗೂ ನೋಡದೇ ಇರೋ ಪ್ರಾಣಿಯಾಗಿತ್ತು. ಅದ್ರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್. ಬ್ರಿಟಿಷರ ಒಂದು ವೇಷಭೂಷಣವನ್ನ ನೀವು ನೆನಪಿಗೆ ತಗೊಳ್ಳಿ. ತುಂಬಾ ನಾಜೂಕಾಗಿರುತ್ತೆ ಅವರ ಪೋಷಾಕು, ಅವರ ವಸ್ತ್ರ ಅಂತಕ್ಕಂಥದ್ದು ತುಂಬಾ ಶಿಸ್ತಿನಿಂದ ಕೂಡಿರುತ್ತೆ. ತಲೆಗೆ ಟೋಪಿ ಹಾಕಿರ್ತಾರೆ. ಈ ಎರಡೂ ವಿಚಿತ್ರಗಳನ್ನ ಒಂದೇ ಸರಿ ನೋಡ್ಬಿಡ್ತಾರೆ ಅವರು. ಒಂದು ಕುದುರೆಯಂಥ ಪ್ರಾಣಿ, ಇನ್ನೊಂದು ಶಿಸ್ತಿನ ವೇಷವನ್ನ ಧರಿಸಿದ್ದಂತಹ ಮಾರ್ಷು. ಈ ಎರಡೂ ವಿಚಿತ್ರಗಳನ್ನ ಒಂದೇ ಸರಿ ನೋಡಿ ಅವರು ಹೆದರುಕೊಂಡು ಮಕ್ಕಳನ್ನ ಎಳ್ಕೊಂಡು ದಟ್ಟವಾದ ಆ ಕಾಡಿನಲ್ಲಿ ಮಿಂಚಿನ ಹಾಗೆ ಅವರು ತಕ್ಷಣ ಮಾಯ ಆಗ್ಬಿಟ್ರಂತೆ. ಯಾರೋ ಇವ್ರು ನಮಗೆ ಅಪಾಯ ಮಾಡಕ್ ಬಂದಿದ್ದಾರೆ ಅಂತ ಹೆದರುಕೊಂಡು ಆ ಕಾಡಿನ ಆದಿವಾಸಿಗಳು ಏನ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಮೂರನೇ ಪ್ರಶ್ನೆ, ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದುದು ಹೇಗೆ? ಕೈಗಾರಿಕೋದ್ಯಮಿಗಳಿಂದ ಅಂದರೆ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ತೀವಿ. ಅವರಿಂದ ಗಗನಚುಂಬಿ ಮರಗಳು ನೆಲಕ್ಕೆ ಉರುಳ್ದೋ, ಅಂದರೆ ಅವ್ರೇನ್ ಮಾಡ್ತಾರೆ, ಮರಗಳನ್ನ ಕತ್ತರಿಸಾಕ್ತಾರೆ. ಆ ದಿಮ್ಮಿಗಳನ್ನ ಕೊಳ್ಳೋದಿಕ್ಕೆ, ಅಂದರೆ ಮರದ ತುಂಡುಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ನೋಡಿ ಕಾಂಟ್ರಾಕ್ಟರ್ಗಳು,
ಅವರು ಬರ್ತಾರೆ. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಆಗುತ್ತೆ. ಯಾಕೆ ಅಂತಂದ್ರೆ ಆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನೆಲ್ಲ ಸಾಗಿಸ್ಬೇಕಲ್ವಾ, ಸಾಗಿಸ್ಬೇಕಾದ್ರೆ ರಸ್ತೆ ಬೇಕೇ ಬೇಕು. ಹಾಗಾಗಿ ಫಲವತ್ತಾಗಿರೋ ಭೂಮಿನಲ್ಲಿ ರಸ್ತೆ ಮಾಡ್ತಾರೆ. ಹೊಗೆಯನ್ನು ಉಗುಳುವ ಗಡಗಡ ಅಂತ ಶಬ್ದ ಮಾಡ್ತಕ್ಕಂತಹ ಲಾರಿಗಳು, ಟ್ರ್ಯಾಕ್ಟರ್ಗಳು ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ನೀರವತೆ ನಾಶವಾಯಿತು. ನೀರವತೆ ಅಂದರೆ ನಿಶ್ಶಬ್ದತೆ, ನಿಶಬ್ದವಾದ ವಾತಾವರಣ ಈಗ ಹಾಳಾಗೋಯ್ತು. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯ ಹಾಗೆ ಇದ್ದಂತಹ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿದ ಪರಿಣಾಮ ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ, ದಟ್ಟವಾದಂಥ ಕಾಡೆಲ್ಲನೂ ನಾಶವಾಗಿ ಅವುಗಳ ಜಾಗದಲ್ಲಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆಯನ್ನು ಪಡೆದವು. ಏಕಸ್ವಾಮ್ಯತೆ ಅಂತಂದರೆ ಬರೀ ಚಹಾ ಗಿಡಗಳೇ, ನೀವು ಯಾವ ಕಡೆ ನೋಡಿದ್ರು ಅಲ್ಲಿ ಬೇರೆ ಇನ್ಯಾವುದೂ ಗಿಡ ಮರಗಳು ಇರಲಿಲ್ಲ ಅಂತ. ಚಹಾ ಗಿಡನೇ ಡಾಮಿನೆಂಟ್ ಆಗಿತ್ತು ಅಂತ. ಏಕಸ್ವಾಮ್ಯತೆ ಅಂದರೆ ಒಂದರ ಒಡೆತನ ಅಂತ. 4ನೇ ಪ್ರಶ್ನೆ, ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ವಾಲ್ಪರೈ ಅರಣ್ಯ ನಾಶದಿಂದ ಸಿಂಹಬಾಲದ ಕೋತಿಗಳು ಅಂದರೆ ಲಯನ್ ಟೈಲ್ಡ್ ಮಂಕೀಸ್ ಅಂತ, ಅವು ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸಬೇಕಾಯಿತು. ವೃಕ್ಷವಾಸಿಗಳಾದ ಕೋತಿಗಳು, ಸಾಮಾನ್ಯವಾಗಿ ಕೋತಿಗಳು ಮರದ ಮೇಲೆ ವಾಸ ಮಾಡ್ತಕ್ಕಂತಹ ಪ್ರಾಣಿಯವು. ಅವು ಈಗ ಮರದಿಂದ ಮರಕ್ಕೆ ಹಾರೋ ಹಾಗಿಲ್ಲ. ಯಾಕೆ ಅಂತಂದರೆ ಮರಗಳನ್ನೆಲ್ಲ ಕತ್ತರಿಸಾಕ್ಬಿಟ್ರು. ಮರಗಳು ಎಲ್ಲೋ ದೂರದಲ್ಲಿದ್ದಾವೆ. ಅವು ಮರದಿಂದ ಮರಕ್ಕೆ ಹಾರೋದಿಕ್ಕೆ ಮರಗಳೇ ಇಲ್ಲ. ಅದಕ್ಕೆ ಬದಲಾಗಿ ಅವೇನು ಮಾಡಬೇಕು, ಇನ್ನೊಂದು ಮರಕ್ಕೆ ಹೋಗ್ಬೇಕು ಅಂದರೆ ನೆಲಕ್ಕಿಳಿಬೇಕು. ಡಾಂಬರ್ ರಸ್ತೆ ಅಂದರೆ ಟಾರ್ ರಸ್ತೆಯನ್ನು ದಾಟಬೇಕು. ಮತ್ತೊಂದು ಮರವನ್ನು ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲ ಅವಕ್ಕೆ. ನಾಗರಿಕ ಬುದ್ಧಿ ಅಂದರೆ ಮನುಷ್ಯರ ಆಗಿ ಅವಕ್ಕೆ ಬುದ್ಧಿ ಇಲ್ಲ. ಮನುಷ್ಯರಾದರೆ ರಸ್ತೆ ದಾಟಬೇಕಾದ್ರೆ ಆ ಕಡೆ ಈ ಕಡೆ ನೋಡಿ ವಾಹನಗಳು ಯಾವಾದರೂ ಬರ್ತಾ ಇದ್ದಾವ ಅಂತ ಗಮನಿಸಿ ರಸ್ತೆ ದಾಟ್ತಾರೆ. ಆದರೆ ಕೋತಿಗಳಿಗೆ ಆ ರೀತಿ ನಾಗರಿಕ ಬುದ್ಧಿ ಇಲ್ಲದ ಕಾರಣ ಅವು ರಸ್ತೆ ದಾಟಬೇಕಾದ್ರೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿದ್ದಾವೆ, ಕಾಲುಗಳನ್ನು ಕಳ್ಕೊಂಡಿದ್ದಾವೆ. ಅವುಗಳಿಗೆ ಆಹಾರವನ್ನು ನೀಡುತ್ತಿದ್ದಂತಹ ಮರಗಳ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಆಗ್ಬಿಟ್ಟಿದ್ದಾವೆ. ಮರಗಳಿಂದ ಅವು ಹಣ್ಣು ಹಂಪಲುಗಳನ್ನು ತಿಂತಾ ಇದ್ದೋ, ಆ ರೀತಿ ಹಣ್ಣುಗಳನ್ನು ಕೊಡ್ತಕ್ಕಂಥ ಮರಗಳ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟಿದ್ದಾವೆ. ಅವುಗಳಿಗೆ ದಯಾಮೃತ್ಯು ಅಂದರೆ ಮರ್ಸಿ ಕಿಲ್ಲಿಂಗ್ ಅಂತ ಹೇಳ್ತೀವಿ, ಅದನ್ನು ಕರುಣಿಸೋದಿಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು, ರೆಡ್ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವನ್ಯಾರು ಬೇಟೆ ಆಡೋ ಹಾಗಿಲ್ಲ, ಅವನ್ಯಾರು ಕೊಲ್ಲೋ ಹಾಗೂ ಇಲ್ಲ. ಅವು ಬದುಕುಳಿಯೋದಕ್ಕೋಸ್ಕರ ಊರಿನ ಅಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರವನ್ನು ಹುಡುಕ್ತಾ ಬದುಕನ್ನು ನೂಗ್ತಾ ಇದ್ದಾವಂತೆ. ತಮ್ಮ ಬದುಕನ್ನು ಮುಂದಿನ ದಿನಗಳನ್ನು ಎಣಿಸ್ತಾ ಇದ್ದಾವಂತೆ. ಇದು ಸಿಂಹಬಾಲದ ಕೋತಿಗಳಿಗೆ ಒದಗಿದಂತಹ ತೊಂದರೆ. ವಿದ್ಯಾರ್ಥಿಗಳೇ, ಈಗ 3ನೇ ಗದ್ಯವನ್ನು ನೋಡೋಣ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರ್ತಕ್ಕಂಥದ್ದು. 1 ಅಂಕದ ಪ್ರಶ್ನೋತ್ತರಗಳು. ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ರೇಗೋದು ಅಂದರೆ ಕೋಪ ಹೆಚ್ಚಾಗ್ತಾ ಇತ್ತು ಅಂತ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೇ ಆಗುತ್ತೆ ಎಂದು ಯಾರಾದರೂ ಹೇಳಿದರೆ ಲೇಖಕಿಗೆ ರೇಗಿ ಹೋಗುತ್ತಿತ್ತು. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು? ಲೇಖಕಿಯ ಪತಿ ಮೂತ್ರಪಿಂಡದ ಕಲ್ಲಿನ ಅಥವಾ ಕಿಡ್ನಿ ಸ್ಟೋನ್ ಅಂತಲೂ ಬರಿಬೋದು, ಈ ಒಂದು ತೊಂದರೆಯಿಂದ ಬಳಲಿದರು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಮೂಲೆಮನೆ ಮುದ್ದೇಗೌಡರು ಮತ್ತು ಕಮಲಮ್ಮನವರನ್ನು ಭೇಟಿ ಮಾಡಿದರು. ಪ್ರಶ್ನೆ 4. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದುದೇಕೆ? ಮೂತ್ರಪಿಂಡದಲ್ಲಿನ ಕಲ್ಲು ಇರುವ ಸ್ಥಳ ಚಲಿಸಿದೆಯೇ ಎಂದು ತಿಳಿದುಕೊಳ್ಳಲು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ಯಲಾಯಿತು. ಪ್ರಶ್ನೆ 5. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ತಮ್ಮ ಹೈಸ್ಕೂಲ್ ಸಹಪಾಠಿ ಸೀತಾ ನೆನಪಾಗುತ್ತಾರೆ.
ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. 2 ಅಂಕದ ಪ್ರಶ್ನೋತ್ತರಗಳು. ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ? ಲೇಖಕಿಗೆ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಎಂದು ತಿಳಿದುಕೊಳ್ಳುವ ಕುತೂಹಲವಿತ್ತು. ಅದಕ್ಕಾಗಿ ಅವರು ಕೆಲವರಲ್ಲಿ ಕಿಡ್ನಿ ಸ್ಟೋನಿನ ಬಗ್ಗೆ ವಿಚಾರಿಸಿ ಅಭಿಪ್ರಾಯ ಕಲೆ ಹಾಕಲು ಮುಂದಾದರು. ಅಯ್ಯೋ, ಈ ಕಿಡ್ನಿ ಸ್ಟೋನ್ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ ಎಂಬಂಥ ಉತ್ತರಗಳು ತೃಪ್ತಿ ಆಗಲಿಲ್ಲ. ಲೇಖಕಿ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದಕ್ಕೋಸ್ಕರ ಅವರು ಕೆಲವ್ರ ಹತ್ರ ಕಿಡ್ನಿ ಸ್ಟೋನ್ ಬಗ್ಗೆ ವಿಚಾರಿಸಿ ಅಭಿಪ್ರಾಯಗಳನ್ನು ಕೇಳಿಸ್ಕೊಳ್ತಾರೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ಈ ಕಿಡ್ನಿ ಸ್ಟೋನ್ ಕೆಲವ್ರಿಗಾಗುತ್ತೆ, ಕೆಲವ್ರಿಗಿಲ್ಲ, ಅದು ಅವರವರ ಅದೃಷ್ಟ ಅಂತ ಹೇಳ್ತಾರೆ. ಆ ಉತ್ತರಗಳು ಲೇಖಕಿಗೆ ಸಮಾಧಾನ ತರಲಿಲ್ವಂತೆ. ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು? ಕಮಲಾ ಮೇಡಮ್ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ, ಯಥೇಚ್ಛ ಅಂತಂದರೆ ಬೇಕಾದಷ್ಟು ಅಂತ, ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ವೈದ್ಯರ ಸಲಹೆಯನ್ನು ರೂಢಿಸಿಕೊಂಡ ಕಾರಣ ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು? ಮುದ್ದೇಗೌಡರು ಪಥ್ಯದ ವಿಚಾರದಲ್ಲಿ, ಪಥ್ಯ ಮಾಡೋದು ಅಂತಂದರೆ ಆಹಾರ ಪದ್ಧತಿಯನ್ನು ಹೇಳಿರ್ತಾರೆ, ಇಂಥ ಆಹಾರನ ಮಾತ್ರ ತಿನ್ನಬೇಕು, ಇಂಥ ಆಹಾರಗಳನ್ನು ತಿನ್ನಬಾರ್ದು ಅಂತ. ಆ ನಿಯಮವನ್ನು, ಆಹಾರದ ನಿಯಮವನ್ನು ಪಥ್ಯ ಅಂತ ಹೇಳ್ತೀವಿ. ಮುದ್ದೇಗೌಡರು ಪಥ್ಯದ ವಿಚಾರದಲ್ಲಿ ಉದಾಸೀನದಿಂದಿದ್ದರು. ಲೇಖಕಿ ಕೇಳಿದಾಗ, ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡೋಕ್ಕಾಗುತ್ತೆ, ಬಾಡು ತಿನ್ನಬೇಡಿ, ಬಾಡು ಅಂದರೆ ಮಾಂಸ, ಮಾಂಸ ತಿನ್ನಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ. ಹಾಲಿನ ಪದಾರ್ಥಗಳು ಅಂತಂದರೆ ಹಾಲಿನಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥಗಳಾಗಿರ್ಬೋದು, ಬೆಣ್ಣೆ, ಮೊಸರು, ತುಪ್ಪ, ಇವನ್ನೆಲ್ಲ ಜಾಸ್ತಿ ತಿನ್ನಬಾರ್ದು. ಸದಾ ನೀರು ಕುಡಿರಿ ಅಂತಾರೆ, ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡವಿದರು. ಸೀತಾಳ ಓದುವ ಆಸಕ್ತಿ ಹೇಗಿತ್ತು? ಸೀತಾಳಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಪರೀಕ್ಷೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ತಾಪತ್ರಯ ಅಂದರೆ ತೊಂದರೆ ಅಂತ, ತೊಂದರೆನೇ ತಗೊಳಕ್ ಹೋಗ್ಲಿಲ್ಲ ಅವಳು. ಸದಾ ಯಾರಾದರೂ ಗೆಳತಿಯನ್ನ ಜೊತೆ ಮಾಡಿಕೊಂಡು ಮಾರ್ಕೆಟು, ಸಿನಿಮಾ ಅಂತ ಸುತ್ತಾಡ್ತಾ ಇದ್ಲು. ಸೀತಾಳ ಬಯಕೆ, ನಂಬಿಕೆಗಳು ಹೇಗಿದ್ದವು? ಬಯಕೆ ಅಂದರೆ ಆಸೆ ಅಂತ, ನಂಬಿಕೆ ಅಂತಂದರೆ ಅವಳು ಏನು ಅಂದ್ಕೊಂಡಿದ್ಲು ಅಂತ ಅನ್ನೋದು. ಸೀತಾ ಕಷ್ಟಪಡುವವಳಲ್ಲ, ಎಲ್ಲವೂ ತಟ್ಟನೆ ಅಂದರೆ ತಕ್ಷಣವೇ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು, ಆಸೆ ಪಡ್ತಾ ಇದ್ಲು. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಸೀತಾ ತನ್ನ ಕಿರುಬೆರಳನ್ನು ಎತ್ತೋದಿಕ್ಕೆ ಸಿದ್ಧವಿರಲಿಲ್ಲ. ಇದು ಸೀತಾಳ ಬಯಕೆ ಮತ್ತೆ ನಂಬಿಕೆಗಳು. ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು? ಒಂದು ದಿನ ನಿರೂಪಕಿಯ ಮನೆಗೆ ಬಂದ ಸೀತಾ ನಿರೂಪಕಿಯಲ್ಲಿ ಅಂದರೆ ನೇಮಿಚಂದ್ರ ಅವ್ರ ಹತ್ರ, ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಹಲುಬಿದಳು. ಹಾಗಂತ ದುಃಖಿಸ್ತಾಳೆ, ದುಃಖದಿಂದ ಹೇಳ್ಕೊಳ್ತಾಳೆ. ಆಗ ನಿರೂಪಕಿಯವರು ಅಂದರೆ ನೇಮಿಚಂದ್ರ ಅವರು, ಖಂಡಿತ ನಾನು ಅದೃಷ್ಟವಂತೆ ಕಣೆ, ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು, ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ, ಅದು ನನ್ನ ಅದೃಷ್ಟ, ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ ಎನ್ನುತ್ತಾರೆ. ವಿದ್ಯಾರ್ಥಿಗಳೇ, ಮುಂದಿನ ಗದ್ಯ ಕನ್ನಡವನ್ನು ಕಟ್ಟುವ ಕೆಲಸ. ಲೇಖಕರು ಹಾಮಾನಾಯಕ. ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? AR ಕೃಷ್ಣಶಾಸ್ತ್ರಿಗಳು ಹೈದರಾಬಾದ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು.
ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು? ನಮ್ಮ ದೇಶದಲ್ಲಿ ಖಿಲವಾಗಿ ಅಂದರೆ ನಾಶವಾಗಿ ಹೋದ ಧರ್ಮ ಬೌದ್ಧ ಧರ್ಮ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳ್ಯಾವುವು? ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಇಂಗ್ಲಿಷ್ ಮತ್ತು ಹಿಂದಿ. ಪ್ರಾಂತೀಯ ಅಂತಂದರೆ ಆಯಾ ಪ್ರಾಂತ್ಯದಲ್ಲಿ ಮಾತಾಡ್ತಕ್ಕಂತಹ ಭಾಷೆ. ಈಗ ಕರ್ನಾಟಕದ ಪ್ರಾಂತೀಯ ಭಾಷೆ ಕನ್ನಡ, ತಮಿಳುನಾಡಿನ ಪ್ರಾಂತೀಯ ಭಾಷೆ ತಮಿಳು, ಆಂಧ್ರ ಪ್ರದೇಶದ ಪ್ರಾಂತೀಯ ಭಾಷೆ ತೆಲುಗು. ಹೀಗೆ ಆಯಾ ಪ್ರಾಂತ್ಯದಲ್ಲಿ ಮಾತಾಡ್ತಕ್ಕಂಥ ಭಾಷೆಯನ್ನು ಪ್ರಾಂತೀಯ ಭಾಷೆ, ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇವತ್ತು ಅವುಗಳ ಸ್ಥಾನವನ್ನು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ಆಕ್ರಮಿಸ್ಕೊಳ್ತಾ ಇದ್ದಾವೆ ಅಂತ ಹಾಮಾನ ಅವರು ಹೇಳ್ತಾರೆ. ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗಿ ಉಳಿಯುತ್ತಾರೆ. ದ್ವೀಪ ಅಂತಂದರೆ ಐಲ್ಯಾಂಡ್ ಅಂತ. ಮಧ್ಯಭೂಮಿ ಸುತ್ತಲೂ ನೀರಿರ್ತಕ್ಕಂಥದ್ದನ್ನ ದ್ವೀಪ ಅಂತ ಹೇಳ್ತೀವಿ. ಬೇರೆ ರಾಜ್ಯದಿಂದ ಬಂದಂಥವರು ಇಲ್ಲಿನ ಭಾಷೆಯನ್ನು ಕಲಿದೇ ಇದ್ದಾಗ ಅವರು ಒಂಟಿ ಆಗ್ಬಿಡ್ತಾರೆ. ಅವರು ತಮ್ಮ ಭಾವನೆಗಳನ್ನು, ಯೋಚನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಭಾಷೆ ಬೇಕೇ ಬೇಕು. ಆ ರೀತಿ ಅವರು ಹಂಚ್ಕೊಳ್ಬೇಕು ಅಂದರೆ ಭಾಷೆ ಕಲಿಲೇಬೇಕು. ಭಾಷೆ ಕಲಿದೇ ಇದ್ದಾಗ ಅವರು ಒಂಟಿ ಆಗ್ತಾರೆ ಅಂತ ಹೇಳ್ತಾರೆ. ಪ್ರಶ್ನೆ 6. ಯಾವುದು ನಮ್ಮ ಮೈಗೆ ಹತ್ತುವುದು? ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವುದು. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡಾಕ್ಟರ್ CNR ರಾವ್, ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಅಂತ ಅವರ ಪೂರ್ಣ ಹೆಸರು. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು. ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು? ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ. 2 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸಿ. ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಸ್ಫುರಿಸು ಅಂತಂದರೆ ಗೋಚರಿಸು, ಬುದ್ಧಿಗೆ ಹೊಳೆ ಅಂತ. ಲೇಖಕರಲ್ಲಿ ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯ ಪುಸ್ತಕಗಳಲ್ಲಿ ಓದಿದಾಗ ಕನ್ನಡದ ಪ್ರೀತಿ ಸ್ಫುರಿಸಿತು. 2ನೇ ಪ್ರಶ್ನೆ. AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳ್ಯಾವುವು? AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು ಅಂದರೆ ದುಃಖವನ್ನು, ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಅಂದರೆ ಕೋಪವನ್ನು ಈ ಹೊತ್ತು ಅನುಭವಿಸುತ್ತಿದ್ದಾರೆ. ಅಲ್ಲದೆ ಅಂದೇ ಕನ್ನಡದ ಕಾರಣಕ್ಕಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಂಡಿದ್ದಾಗಿ ಲೇಖಕರು ಹೇಳಿದ್ದಾರೆ. 3ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ ಅಂದರೆ ಇಷ್ಟಪಟ್ಟಿದ್ದಾರೆ, ಆಸೆ ಪಟ್ಟಿದ್ದಾರೆ ಅಂತ. ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು. ಕೇಂದ್ರದ ರೈಲು, ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ? ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆ. ತಂತಿ ಅಂತಂದರೆ ಟೆಲಿಫೋನ್ ಅಂತ. ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಕನ್ನಡ ಊರಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ನುಗಳಲ್ಲಿಯೂ ಹಿಂದಿ ಇಂಗ್ಲಿಷ್ಗಳೇ
ರಾರಾಜಿಸುತ್ತಿವೆ. ಅಂದರೆ ಅವೇ ಕಾಣಿಸ್ತಾ ಇದ್ದಾವೆ ಅಂತ. ಐದನೇ ಪ್ರಶ್ನೆ, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ, ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಅಂದರೆ ಮೂರು ಭಾಷೆಯನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ಅನ್ನೋದನ್ನ ಹಾಮಾನ ಅವರು ಇಲ್ಲಿ ಹೇಳ್ತಾರೆ. ಪ್ರಶ್ನೆ 6, ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಕುಸಿದು ಬೀಳುತ್ತಿರುವ ಕಟ್ಟಡಗಳು, ದೊಡ್ಡಿಯಾದ ತರಗತಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದರೆ ರಜೆ, ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರದ ವಾಸನೆಯ ಪರಿಸರ, ಇದು ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ. ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ. 7ನೇ ಪ್ರಶ್ನೆ, ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತದೆ? ಎಲ್ಲಿಯವರೆಗೂ ಕನ್ನಡ ನಮ್ಮ ಆಡಳಿತ, ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ. 8ನೇ ಪ್ರಶ್ನೆ, ಕನ್ನಡದ ಬಗ್ಗೆ ಮಾತಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ? ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ? ನಾವು ಯಾವ ಪತ್ರಿಕೆಯನ್ನು ಓದುತ್ತಿದ್ದೇವೆ? ನಾವು ನೋಡುವುದು ಯಾವ ಸಿನಿಮಾಗಳನ್ನು? ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ? ಲಗ್ನ ಪತ್ರಿಕೆ, ಲೆಟರ್ ಹೆಡ್ ಅಂಚಾಗಿರುವುದು ಯಾವ ಭಾಷೆಯಲ್ಲಿ? ಇಂತಹ 100 ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸಿದ್ದೇವೆ ಎಂದು ಅರ್ಥ. ವಿದ್ಯಾರ್ಥಿಗಳೇ, 5ನೆಯ ಗದ್ಯವನ್ನು ನೋಡೋಣ. ಧಣಿಗಳ ಬೆಳ್ಳಿ ಲೋಟ. ಲೇಖಕಿ ಎಚ್ ನಾಗವೇಣಿ ಅವರು ಬರೆದಿರ್ತಕ್ಕಂಥದ್ದು. ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಧಣಿಗಳ ಮನೆಯ ಪಕ್ಕದಲ್ಲಿ ಶಾಂಭವಿ ಹೊಳೆ ಹರಿಯುತ್ತಿತ್ತು. ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಗುಡ್ಡ ಹೊಳೆಯಲ್ಲಿ ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು. ಧಣಿಗಳ ಹೆಸರೇನು? ಧಣಿಗಳ ಹೆಸರು ವೆಂಕಪ್ಪಯ್ಯ. ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಬೆಳ್ಳಿ ಲೋಟ ಲಪಟಾಯಿಸಿದ ಅಂದರೆ ಕದ್ದ ಅಪವಾದವನ್ನು ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. ಧಣಿ ಎಂದಿಗೂ ಯಾರ ಮಾತನ್ನು ನಂಬುವುದಿಲ್ಲ. ಧಣಿ ಎಂದಿಗೂ ಒಕ್ಕಲ ಮಕ್ಕಳ ಮಾತನ್ನು ನಂಬುವುದಿಲ್ಲ. ಧಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಧಣಿಗಳು ಹೊಳೆಯ ಹೂಳೆತ್ತಲು ಕುದುಪನಿಗೆ ಸೂಚಿಸಿದರು. ಹೂಳು ಅಂತಂದ್ರೆ ಕೆಸರು ಮಣ್ಣು, ಗೋಡಿ ಮಣ್ಣು ಅಂತಲೂ ಹೇಳ್ತೀವಿ. ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಬೆಳ್ಳಿ ಲೋಟ ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ಧಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಧಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. 2 ಅಂಕದ ಪ್ರಶ್ನೋತ್ತರಗಳು. ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಅಂದರೆ ಅಂಚಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು
ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನ ಇರಿಸಿಕೊಂಡು, ಗೆರಟೆ ಅಂದರೆ ತೆಂಗಿನ ಚಿಪ್ಪು, ತೆಂಗಿನ ಚಿಪ್ಪೊಳಗಡೆ ಸೌದೆ ಉರಿದ ಬೂದಿಯನ್ನ ತುಂಬಿಕೊಂಡಿದ್ಲು ಆ ಚಿಪ್ಪಿನ ತುಂಬ. ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಹೊಳೆಯನ್ನ ಬೈತಾ ಮುಸುರೆ ಪಾತ್ರೆಗಳನ್ನ ತಿಕ್ಕಿ ತೊಳಿತಾ ಇದ್ಲು. ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಕಾವಿಗೆ ಕೂತ ಹೆಂಟೆಯಂತೆ, ಹೆಂಟೆ ಅಂದರೆ ಹೆಣ್ಣು ಕೋಳಿ, ಯಾವತ್ತೂ ವ್ಯಗ್ರ, ಪ್ರಕ್ಷುಬ್ಧ, ಕೋಪದಿಂದ ಕೂಡಿರುತ್ತೆ. ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು ಇರುತ್ತದೆ. ಮಳೆಗಾಲದಲ್ಲಿ ನದಿಗಳೆಲ್ಲ ಉಕ್ಕಿ ಹರಿತವಲ್ವಾ, ಅದನ್ನ ಕಾವಿ ಕೂತಿರೋ ಹೆಣ್ಣು ಕೋಳಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಹೆಣ್ಣು ಕೋಳಿ ತಾನಿಟ್ಟ ಮೊಟ್ಟೆಗೆ ಕಾವು ಕೊಡ್ತಾ ಇರುತ್ತೆ. ಅದ್ರ ಹತ್ರಕ್ಕೆ ಯಾರಾದರೂ ಹೋದ್ರೆ ತನ್ನ ಮೊಟ್ಟೆಗಳನ್ನ ಎಲ್ಲಿ ಹಾಳು ಮಾಡ್ತಾರೋ ಅಂತ ಅದೇನು ಮಾಡುತ್ತೆ, ಕುಕ್ಕೋಗಿ ಬರುತ್ತೆ, ಗಾಯ ಮಾಡುತ್ತೆ. ಆ ರೀತಿ ಮಳೆಗಾಲದಲ್ಲಿ ನದಿಗಳು ಹಾಗೇನೆ ತುಂಬ ಕೋಪದಿಂದ ಉಕ್ಕಿ ಹರಿತಾ ಇರ್ತವೆ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾರೆ. ಮೂರನೇ ಪ್ರಶ್ನೆ, ಧಣಿಗಳು ಹೊಳೆಯನ್ನು ಹೇಗೆ ಮೂದಲಿಸುತ್ತಿದ್ದರು? ಮೂದಲಿಸು ಅಂತಂದರೆ ಬೈಯೋದು, ಹೀಯಾಳಿಸೋದು ಅಂತ, ಟೀಕೆ ಮಾಡೋದು ಅಂತ. ಮಳೆಗಾಲದಲ್ಲಿ ಶಾಂಭವಿ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟವಾಗಿತ್ತು. ಅದು ಹೆಂಗ್ ಮನಸ್ಸಿಗೆ ಬರುತ್ತೋ ಆ ಥರ ಮಾಡ್ತಾ ಇತ್ತು. ಧಣಿಗಳು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ, ಬಿಕನಾಸಿ ಅಂದರೆ ದರಿದ್ರ ಅಂತ, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನು ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೂದಲಿಸುತ್ತಿದ್ದರು. ಈ ರೀತಿಯಾಗಿ ಟೀಕೆ ಮಾಡ್ತಾ ಇದ್ರು. ಪ್ರಶ್ನೆ 4, ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು? ಮುಸುರೆ ಪಾತ್ರೆಗಳ ಒಡೆಯ ಗುಡ್ಡನು ತೋರು ಬೆರಳನ್ನ ಅಂದರೆ ಎರಡನೇ ಬೆರಳನ್ನ ಬಾಯೊಳಗೆ ಇರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಹೇಗೂ ಚೆಡ್ಡಿ ಒದ್ದೆ ನೀರಾಗಿದೆ. ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು? ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂದು ಯೋಚಿಸಿದನು. ಪ್ರಶ್ನೆ 5, ಧಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಧಣಿ ಪತ್ನಿ, ಈ ಬೆಳ್ಳಿ ಲೋಟ ಜಾಗ್ರತೆ ಮಾರಾಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು. ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿದ್ದು. ಅದರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನೋ ಎಂದು ಬೆಳ್ಳಿ ಲೋಟವನ್ನು ಪರಿಚಯಿಸಿದ್ದಾಳೆ. ಪ್ರಶ್ನೆ 6, ಧಣಿಯ ಬಡಿತದಿಂದ ಗುಡ್ಡ ಬಂಧಮುಕ್ತನಾದುದು ಹೇಗೆ? ಧಣಿಗಳು ಗುಡ್ಡನ ಬಾಯಿ ಬಿಡಿಸಲು ಅಂಗಳದ ಹೊಂಗಾರೆ ಮರಕ್ಕೆ ಬಿಗಿದು ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿದರು. ತಾಯಿ ಚಿನ್ನಮ್ಮ ತಟ್ಟನೆ, ನಮ್ಮ ಊರ ಕೋಡ್ದಬ್ಬು ದೈವದ ಆಣೆಯಿದೆ, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಎಂದು ಅಸಹಾಯಕತೆಯಿಂದ ದಣಿಗಳ ಕಾಲಿಗೆ ಅಡ್ಡ ಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನು ಪಡಿಯಿಲ್ಲದೆ ಅಂದರೆ ಯಾವುದೇ ಕೂಲಿ ಇಲ್ಲದೆ ದುಡಿದು ತೀರಿಸುತ್ತೇನೆಂದು ಅಳುತ್ತಾ ಬೇಡಿಕೊಂಡಳು. ಮುಂದಿನ 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ ಎಂಬ ಕರಾರಿನನ್ವಯ, ಕರಾರು ಅಂದರೆ ಒಪ್ಪಂದ ಅಂತ, ಒಪ್ಪಂದದ ರೀತಿ ಧಣಿಯ ಬಡಿತದಿಂದ ಅಂದರೆ ಹೊಡೆತದಿಂದ ಗುಡ್ಡ ಬಂಧಮುಕ್ತನಾದ. ಪ್ರಶ್ನೆ 7, ಕುದುಪನಿಗೆ ಹನಿಗಣ್ಣಾಗಲು ಕಾರಣವೇನು? ಹನಿಗಣ್ಣು ಅಂತಂದರೆ ಅವನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಯಾಕೆ ಆ ರೀತಿ ಆಯಿತು ಅಂತಂದರೆ, ಕುದುಪ ಹೂಳು ತುಂಬಿದ ಬುಟ್ಟಿಯನ್ನು ಚಿನ್ನಮ್ಮನ ತಲೆಗೇರಿಸುವಷ್ಟರಲ್ಲಿ, ಅವಳು ತಲೆ ಮೇಲೆ ಇಡೋಷ್ಟರಲ್ಲಿ ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ದಣಿಗಳ ಬೆಳ್ಳಿ ಲೋಟದ
ಮಂಕುಮೂತಿ ಕಾಣಿಸಿತು. ಇನ್ನೂ ಸೂತಕ ಕಳೆಯದ ಹಸಿಮಗುವನ್ನು ಮೀಯಿಸುವಂತೆ ನಿಧಾನಕ್ಕೆ ಹೊಳೆಯ ನೀರಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳೆಯತೊಡಗಿದ. ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ಆ ಧಣಿ ಪತ್ನಿಯವರ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾದ. ಬೆಳ್ಳಿ ಲೋಟ ಅವನ ಕೈಗೆ ಸಿಕ್ತು. ಆ ಹಿಂದಿನ ಬೈಗುಳದ ನೆನಪು ಅವನಿಗೆ ಆ ಸಮಯದಲ್ಲಿ ಬರುತ್ತೆ. ಈ ಬೆಳ್ಳಿ ಲೋಟದಿಂದಾಗಿ ದಣಿಪತ್ನಿಯ ಕೊಳಕು ಬಾಯಿಂದ ನಾನು ಎಂಥ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಕೇಳೋ ಹಾಗಾಯಿತು, ನನಗೆಷ್ಟು ಅವಮಾನ ಆಯಿತು ಅಂತ ನೆನಪಿಸ್ಕೊಂಡು ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ವಿದ್ಯಾರ್ಥಿಗಳೇ, ಮುಂದಿನ ಗದ್ಯ ಬದುಕನ್ನು ಪ್ರೀತಿಸಿದ ಸಂತ. ಲೇಖಕರು HR ರಾಮಕೃಷ್ಣರಾವ್. ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡಿ. ದೇವರಿಗೆ ಹತ್ತಿರವಾದವರು ಯಾರು? ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಚಿಪ್ ಎಂದರೇನು? ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಪ್ರಶ್ನೆ 3. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್, ಅಗ್ನಿಯ ರೆಕ್ಕೆಗಳು ಅಂತ. ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು? ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪದ ಬರಡು ಭೂಮಿಯನ್ನ ಅಂದರೆ ಬಂಜರು ಭೂಮಿಯನ್ನ ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಪ್ರಶ್ನೆ 5. ವಿಜ್ಞಾನದ ಅಡಿಪಾಯ ಯಾವುದು? ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಕೊನೆಯಿಲ್ಲದಷ್ಟು ಪ್ರಶ್ನೆ ಕೇಳುವ ಮಗುವೇ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ. ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು? ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿದ್ದರು. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು? ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕಲ್ಲ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಕಲಾಂ ಅವರ ಬದುಕಿನ ಮಂತ್ರ. ಕಲಾಂ ಅವರು ತಾವು ಆತ್ಮಕಥೆ ಬರೆದದ್ದು ಏತಕ್ಕಾಗಿ? ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಎಂಬ ಭಾವನೆಯಿಂದ ಆತ್ಮಕಥೆ ಬರೆದಿರುವುದಾಗಿ ಕಲಾಂ ಹೇಳಿಕೊಂಡಿದ್ದಾರೆ. ಪ್ರಶ್ನೆ 3. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು? ಕಲಾಂ ಅವರು ಒಬ್ಬ ಶಿಲ್ಪಿ. ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ
ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಕುಗ್ರಾಮ ಇಮಾರತ್ ಇಂದು ವಿಶ್ವವಿಖ್ಯಾತ. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು, ನಿಹಿತ ಅಂತ ಅಂದರೆ ಅಡಗಿರುವ ಅಂತ, ಶಿವನ ಅಡಗಿರುವ ಶಕ್ತಿಯನ್ನು ಕಲಾಂ ಕಂಡರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತು. ಪ್ರಶ್ನೆ 4. ವಿ.ಜೆ. ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳ್ಯಾವುವು? ವಿ.ಜೆ. ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳು ಯಾವುದು ಅಂತಂದರೆ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ, ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದ್ದಳು. ನಾನು ಮಾಹಿತಿ ನೀಡಿದ್ದೆ. ನೋಡಿ, ಎಂಥ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಎಂದು ಹೆಮ್ಮೆಯಿಂದ ಹೇಳಿದರು. ಪ್ರಶ್ನೆ 5. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ. ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪ್ರಶ್ನೆ 6. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ ಅಂದರೆ ತಿಳಿವು, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಇವು ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ. ವಿದ್ಯಾರ್ಥಿಗಳೇ, ಮುಂದಿನ ಗದ್ಯ 7ನೇದು. ತಿರುಳ್ಗನ್ನಡದ ಬೆಳ್ನುಡಿ. ಲೇಖಕರು ಮುದ್ದಣ್ಣ. 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಯಾರು? ಮನೋರಮೆಯು ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದಳು. ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಉಳಿದರೂ ಅಳಿದರೂ ದಾರಿ ತೋರಿಸುವಂತಹ ರಸಭರಿತವಾದ ರಾಮಾಯಣದ ಯಾವುದಾದರೊಂದು ಪ್ರಸಂಗ ಹೇಳಬೇಕೆಂದು ಕೇಳಿದಳು. ಪ್ರಶ್ನೆ 3. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ಶೇಷನು ಮೊದಲು ರಾಮಾಯಣದ ಕಥೆಯನ್ನು ವಾತ್ಸಾಯನನಿಗೆ ಹೇಳಿದನು. ಎಂತಹ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು? ಹೃದಯಕ್ಕೆ ಆನಂದ ನೀಡುವಂಥ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು? ಮನೋರಮೆ ಬಹುಮಾನವಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವೆನೆಂದಳು. ವಸುದೆಗೆ ಒಡೆಯನೆನಿಸಿದವನು ಯಾರು? ವಸುದೆಗೆ ಅಂದರೆ ಭೂಮಿಗೆ ಒಡೆಯನೆನಿಸಿದವನು ಶ್ರೀರಾಮಚಂದ್ರ. ಪ್ರಶ್ನೆ 7. ಕನ್ನಡವು ಕಸ್ತೂರಿಯಲ್ಲವೇ ಎಂದವರಾರು? ಮನೋರಮೆಯು ಕನ್ನಡವು ಕಸ್ತೂರಿಯಲ್ಲವೇ ಎಂದು ಹೇಳಿದಳು. 2 ಅಂಕದ ಪ್ರಶ್ನೋತ್ತರಗಳು. 1ನೇ ಪ್ರಶ್ನೆ. ಮುದ್ದಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ದೂರದಿಂದಲೇ ಪತಿ ಬರುವುದನ್ನು ಕಂಡ ಮನೋರಮೆ ಎದ್ದು ಆತನನ್ನು ಎದುರುಗೊಂಡು ಕೈಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಟ್ಟು ಮನೆಯೊಳಗೆ ಕರೆದುಕೊಂಡು ಹೋಗಿ ಮಣೆಯಿತ್ತು ಕುಡಿಯಲು ಹಾಲನ್ನು, ತಿನ್ನಲು ರುಚಿಕರವಾದ ಹಣ್ಣುಗಳನ್ನು, ಮಾತ್ರವಲ್ಲದೆ ಅಂದರೆ ಅಷ್ಟೇ ಅಲ್ಲದೆ ರಸವತ್ತಾದ ಕಂಪು ಭರಿತ ತಾಂಬೂಲವನ್ನು ನೀಡಿ ಉಪಚರಿಸಿದಳು. 2ನೇ ಪ್ರಶ್ನೆ. ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು? ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿಮಳೆಯಿಂದಾಗಿ ಹಗಲು ಬಹಳ ದೀರ್ಘವಾಗಿ ಕಾಣಿಸುತ್ತಿದೆ. ಮನಸ್ಸಿಗೆ ಬೇಸರವಾಗಿದೆ. ಆದ್ದರಿಂದ ಯಾವುದಾದರೂ ನಲ್ಗತೆಯನ್ನು ಹೇಳು ಎಂದು ಕೇಳಿದಳು. ಪ್ರಶ್ನೆ 3. ಕತೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ ಕೇಳಿದನು? ಮನೋರಮೆಯು ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿಮಳೆಯಿಂದಾಗಿ
ಮನಸ್ಸಿಗೆ ಬೇಸರವಾಗಿದೆ, ಯಾವುದಾದರೂ ಒಂದು ಕತೆಯನ್ನು ಹೇಳು ಎಂದಾಗ ಮುದ್ದಣನು ಅಷ್ಟೇ ತಾನೇ, ಯಾವ ಕತೆ ಹೇಳಲಿ, ಭೋಜ ಪ್ರಬಂಧವೋ, ವಿಕ್ರಮ ವಿಜಯವೋ, ಮಹಾವೀರ ಚರಿತೆಯೋ ಎಂದಾಗ ಇವುಗಳಲ್ಲಿ ನನಗೆ ಆಸಕ್ತಿಯಿಲ್ಲ, ಉಳಿದರೂ ಅಳಿದರೂ ದಾರಿ ತೋರಿಸುವಂಥ ರಸಭರಿತವಾದ ಕತೆ ಹೇಳು ಎನ್ನುತ್ತಾಳೆ. ಆಗ ಮುದ್ದಣನು, ನಿನಗೆ ಯಾವ ರಸ ಇಷ್ಟ, ಶೃಂಗಾರ ರಸವೇ, ವೀರರಸವೇ, ಹಾಸ್ಯರಸವೇ ಎಂದು ಕೇಳಿದನು. ಪ್ರಶ್ನೆ 4. ಯಾವ ಧಾಟಿಯಲ್ಲಿ ಕತೆಯನ್ನು ಹೇಳೆಂದು ಮನೋರಮೆ ಕೇಳಿದಳು? ಮುದ್ದಣನು ಪದ್ಯದಲ್ಲಿ ಕತೆ ಹೇಳಲೋ ಗದ್ಯದಲ್ಲಿ ಕತೆ ಹೇಳಲೋ ಎಂದು ಕೇಳಿದಾಗ ಪದ್ಯದಲ್ಲಿ ಬೇಡ, ಹೃದಯಕ್ಕೆ ಹತ್ತಿರವಾದ ಗದ್ಯದಲ್ಲೇ ಕತೆ ಹೇಳು ಎಂದು ಕೇಳಿದಳು. ಪ್ರಶ್ನೆ 5. ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ ಹೇಳಿದನು? ಕತೆ ಹೇಳಲು ಆರಂಭಿಸುವ ಮುನ್ನ ಮುದ್ದಣನು ಮನೋರಮೆಯಲ್ಲಿ ಇಂಥ ನಲ್ಗತೆಯನ್ನು ಹೇಳಿದರೆ, ಅರಮನೆಯಲ್ಲಿ ರತ್ನದ ಕಡಗವನ್ನೋ ಚಿನ್ನದ ಕಂಠಿಹಾರವನ್ನೋ ಕೊಡುತ್ತಾರೆ, ಆದರೆ ನೀನು ಏನು ಕೊಡುವೆ ಎಂದು ಹೇಳಿದನು. ಪ್ರಶ್ನೆ 6. ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯ್ತು ಎಂದು ಮನೋರಮೆ ಹೇಳಿದ್ದೇಕೆ? ಮುದ್ದಣ ಕತೆಯನ್ನು ಸ್ವಸ್ತಿ ಶ್ರೀಮತ್ ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಎಂದು ಆರಂಭಿಸಿದಾಗ ಮನೋರಮೆಯು ಇದು ಸಂಸ್ಕೃತದ ನುಡಿ, ಕನ್ನಡದ ಸೊಗಸನ್ನೇ ತಿಳಿಯದ ನನಗೆ ಸಂಸ್ಕೃತದ ಸೊಗಸು ಅರ್ಥವಾಗುವುದೇ ಎಂದು ಹೇಳುವಾಗ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯ್ತು ಎಂದು ಹೇಳಿದ್ದಾಳೆ. 7ನೇ ಪ್ರಶ್ನೆ. ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗಯಿಸುತ್ತದೆ? ಸಂಸ್ಕೃತ ಒಂದು ಚಿನ್ನದಲ್ಲಿ ಪೋಣಿಸಿದ ರತ್ನದ ಮಣಿ, ಕರಿಮಣಿ ಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ ಸಂಸ್ಕೃತ ಮತ್ತು ಕನ್ನಡವನ್ನು ರಸಂ ಒಸರುವಂತೆ, ಕಾವ್ಯ ಲಕ್ಷಣವಿರುವಂತೆ ಅಲ್ಲಲ್ಲಿ ಬೆರೆಸಿ ಹೇಳಿದಾಗ ಚೆನ್ನಾಗಿರುತ್ತದೆ ಎಂದು ಮುದ್ದಣ ಹೇಳುತ್ತಾನೆ. ವಿದ್ಯಾರ್ಥಿಗಳೇ, 8ನೆಯ ಗದ್ಯ ಹಳ್ಳಿಯ ಚಹಾ ಹೋಟೆಲುಗಳು. ಲೇಖಕರು ವೀರೇಂದ್ರ ಸಿಂಪಿ. ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಕಲಿಯುಗದ ಅಮೃತ ಯಾವುದು? ಕಲಿಯುಗದ ಅಮೃತ ಚಹಾ ಅಂದರೆ ಟೀ ಅಂತ. 3 ಕಾಲಿನ ಕುರ್ಚಿ ಎಲ್ಲಿದೆ? ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ 3 ಕಾಲಿನ ಕುರ್ಚಿ ಇದೆ. ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ಲುತ್ತವೆ? ಪಳಾರದ ಅಂಗಡಿ ಬಂದೊಡನೆ ಎತ್ತುಗಳು ಗಕ್ಕೆಂದು ನಿಲ್ಲುತ್ತವೆ. ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ? ಬಾಯಿ ಚಪಲ ವೃದ್ಧರಿಗೆ, ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತದೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗೆ? ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ. ಪ್ರಶ್ನೆ 6. ಯಾರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ? ಹೆಡ್ ಮಾಸ್ತರರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ. ಕಲ್ಲಪ್ಪನವರ ಗೂಢ ಪ್ರಶ್ನೆ ಯಾವುದು? ಗೂಢ ಅಂದರೆ ರಹಸ್ಯ ಅಂತ. ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು ಎಂಬುದು ಕಲ್ಲಪ್ಪನವರ ಗೂಢ ಪ್ರಶ್ನೆ. ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ? ಹಳ್ಳಿಯ ಹೋಟೆಲುಗಳಲ್ಲಿ ಲೋಕಲ್ ಸುದ್ದಿಗಳಿಗೆ ಪ್ರಾಶಸ್ತ್ಯವಿದೆ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರೇನು? ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ. ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ? ಸಮೀಪದ ಹಳ್ಳಿಯ ಚಹಾ ಪಳಾರದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ. ವಿದ್ಯಾರ್ಥಿಗಳೇ,
2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಮನವನ್ನು ಆಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಪರಸಿಯ ನೆಲವಿದೆ. ಕೂತರೆ ಮಾಸಿ ಹೋದೀತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲಂನಿಂದ ಅಲಂಕೃತವಾದ ಟೇಬಲ್ಲೂ ಇದೆ. ಟೇಬಲ್ ಮೇಲೆ ಗ್ಲಾಸೂ ಇದೆ. ಗ್ಲಾಸಿನಲ್ಲಿ ನೀರೂ ಇದೆ. ಪ್ರಶ್ನೆ 2, ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ. 3 ಕಾಲಿನ ಕುರ್ಚಿ ಇದೆ. ಗಟ್ಟಿ ಹಾಲಿನ ಹೆಡಸು, ಚಹಾದ ಕಂಪು ಬಣ್ಣ ಎಲ್ಲ ಇದೆ. ಜೊತೆಗೆ ಆತ್ಮೀಯತೆ, ಆತಿಥ್ಯವೂ ಇದೆ. ಪ್ರಶ್ನೆ 3, ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಹಳ್ಳಿಯ ಹೋಟೆಲುಗಳು ಸಾರ್ವಜನಿಕರ ಕೂಟ. ಸರ್ವ ವಯಸ್ಸಿನ, ಸರ್ವ ಅಭಿರುಚಿ ಹವ್ಯಾಸಗಳ, ಸರ್ವ ಉದ್ಯೋಗದ, ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾಗಿದೆ. ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಎಂದರೆ ಚಹಾ ಪಳಾರದ ಅಂಗಡಿಯೇ ಆಗಿದೆ. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ. ಪ್ರಶ್ನೆ 4, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದು? ಮನೆಯಲ್ಲಿ ಪಥ್ಯ ಮಾಡುತ್ತಾ ಹೋಟೆಲಿನಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಡ್ಡೆಂದು ನೆಟ್ಟಗಾಗದು. ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು. ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ? ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಹೊಡೆಯುತ್ತಾರೆ. ಆ ರೀತಿ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣ. ಪ್ರಶ್ನೆ 6, ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ, ಪ್ರಿಸ್ಕ್ರಿಪ್ಷನ್ ಅಂದರೆ ಚೀಟಿ ಅಂತ, ಅದನ್ನು ಮಾತ್ರ ಬರೆದು ಕೊಡುತ್ತಿದ್ದಾರೆ. ಇದು ಹಳ್ಳಿಗರ ಆಕ್ಷೇಪದ ವಿಷಯ. ಪ್ರಶ್ನೆ 7, ಸುದ್ದಿಯ ಸೂರಪ್ಪ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಸುದ್ದಿಯ ಸೂರಪ್ಪನವರಿಗೂ ಹಳ್ಳಿಯ ಹೋಟೆಲಿನಲ್ಲಿ ಸ್ಥಾನವಿದೆ. ಆಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಎವೆಯಿಕ್ಕದೆ ನೋಡಿ ಬಂದು, ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನ ಎಂದು ಗೊಂಬೆಯನ್ನು ವರ್ಣಿಸುತ್ತಾನೆ.